ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಗ್ ಮ್ಯಾಕ್ರೋನಿ ಪಾಸ್ತಾ, ವಾವ್ ಸೂಪರ್ ಅಲ್ಲ. ಇಂಡಿಯಾದಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡಿ ತಿಂತಾರೆ. ಇನ್ನು ಇದನ್ನು ಸಂಜೆ ಟೈಮಲ್ಲಿ ಟೀ ಅಥವಾ ಬಿಸಿ ಬಿಸಿ ಕಾಫಿ ಜೊತೆಗೆ ಇದನ್ನು ಸ್ನ್ಯಾಕ್ಸ್ ಆಗಿ ಕೂಡ ತಿಂತಾರೆ. ಸೂಪರ್ ಆಗಿರುತ್ತೆ. ಹಾಗೆ ಇದನ್ನು ನಾವು ಇವತ್ತು ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸದೆ ತುಂಬ ಸುಲಭವಾಗಿ ಇದನ್ನು ನಾವಿವತ್ತು ಮಾಡ್ಕೋಬೋದು. ಹಾಗೆ ಇನ್ನು ಇದನ್ನು ಸಿಂಪಲ್ಲಾಗಿ ಹಾಗೂ ಟೇಸ್ಟಾಗಿ ಮಾಡೋಣ ಬನ್ನಿ. ಹಾಗಾದರೆ ನೀವಿನ್ನೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಲ್ಲಿ ಮ್ಯಾಕ್ರೋನಿ ಪಾಸ್ತಾನ ನಾನು ಬೇಯಿಸ್ಕೊಂಡಿಟ್ಟಿದ್ದೇನೆ. ಬೇಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದನ್ನು ಬಿಸಿನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬೇಯಿಸುವಾಗ ಸ್ವಲ್ಪ ಬಿಸಿನೀರಿಗೆ ಎಣ್ಣೆ ಹಾಗೂ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ರೆಡಿ ಮಾಡ್ಕೊಂಡು ಬನ್ನಿ. ರೆಡಿ ಮಾಡೋದಕ್ಕೆ ಒಂದು ದೊಡ್ಡ ಅಗಲವಾದ ಪಾತ್ರೆಯನ್ನು ತಗೋಬೇಕಾಗತ್ತೆ. ಹಾಗೆ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕಾಗತ್ತೆ. ಹಾಗೂ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಇನ್ನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ ನಂತರ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಹೋಗೋ ತನಕ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಹಾಗೆ ಇದು ಕೂಡ ಫ್ರೈ ಆಗ್ತಾ ಬಂದಿದೆ ನೋಡಿ. ಇನ್ನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ಪನ್ನು ಹಾಕೋಬೇಕಾಗತ್ತೆ. 2 ಸ್ಪೂನ್ ಹಾಕಿದರೆ ಸಾಕು ಟೊಮೆಟೊ ಕೆಚಪ್. ಇನ್ನು ಮ್ಯಾಕ್ರೋನಿ ಪಾಸ್ತಾ ಸ್ವಲ್ಪ ಖಾರವಾಗಿದ್ರೇ ಸ್ವಲ್ಪ ಟೇಸ್ಟಿ ಆಗೋದು. ಹಾಗಾಗಿ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಸಾಸನ್ನು ಹಾಕೋಬೇಕಾಗತ್ತೆ. 2 ಸ್ಪೂನ್ ಚಿಲ್ಲಿ ಸಾಸ್ ಹಾಕಿದರೆ ಒಂದು ಸ್ವಲ್ಪ ಲೈಟಾಗಿ ಖಾರ ಕೊಡುತ್ತೆ ಮ್ಯಾಕ್ರೋನಿ ಪಾಸ್ತಾ. ಇವಾಗ ನೋಡಿ ಇದೆಲ್ಲನೂ ಹಾಕಿಬಿಟ್ಟು ಒಂದು ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ನಮ್ಮ ಸಾಸ್ ಎಲ್ಲ ಇದಕ್ಕೆ ಈರುಳ್ಳಿಗೆ ಮಿಕ್ಸ್ ಆಗಬೇಕು. ಆ ರೀತಿ ಲೈಟಾಗಿ ಇದನ್ನು ಒಮ್ಮೆ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕೂಡ ಮಿಕ್ಸ್ ಕೂಡ ಆಗಿದೆ. ಇನ್ನು ಇದಕ್ಕೆ ಮಸಾಲೆ ಪೌಡ್ರನ್ನು ಹಾಕೋಬೇಕಾಗುತ್ತೆ. ಇನ್ನು ಇದಕ್ಕೆ ಮ್ಯಾಕ್ರೋನಿ ಪ್ಯಾಕೆಟಲ್ಲಿ ಸಿಗುವಂತಹ ಮಸಾಲೆ ಪೌಡ್ರನ್ನು ಹಾಕೋಬೇಕಾಗುತ್ತೆ. ನೋಡಿ ನಮಗೆ ಮ್ಯಾಕ್ರೋನಿ ಪ್ಯಾಕೆಟಲ್ಲಿ ಮಸಾಲೆ ಸಿಗುತ್ತಲ್ವ, ಅದನ್ನೇ ಕೂಡ ಹಾಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಮ್ಯಾಗಿ ನೂಡಲ್ಸ್ ಮಸಾಲ ಪೌಡ್ರ್ ಇದೆಯಲ್ಲ, ಅದನ್ನು ಕೂಡ ಹಾಕೋಬೋದು. ಅದರಲ್ಲಿ ಕೂಡ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ. ಇನ್ನು ಮಸಾಲೆ ಪೌಡರ್ ಹಾಕಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕೋಬೇಕಾಗುತ್ತೆ. ಈ ಚಿಲ್ಲಿ ಪೌಡರ್ ಯಾಕೆ ಹಾಕೋದಂದರೆ ನಮಗೆ ಸ್ವಲ್ಪ ಕಲರ್ ಕೊಡಲಿಕ್ಕೋಸ್ಕರ, ಮ್ಯಾಕ್ರೋನಿ ಪಾಸ್ತಾದು ಕಲರ್ ಕೊಡಲಿಕ್ಕೋಸ್ಕರ ಈ ಚಿಲ್ಲಿ ಪೌಡ್ರನ್ನ ಹಾಕೊಳ್ಳೋದು. ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು. ಅಷ್ಟು ಖಾರ ಏನು ಬರೋದಿಲ್ಲ. ಯಾಕಂತ ಹೇಳಿದರೆ ನಾವು ಆವಾಗಲೇ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಅಷ್ಟು ಖಾರ ಸಿಗೋದಿಲ್ಲ. ಒಂದು ಲೈಟಾಗಿ ಖಾರ ಸಿಗುತ್ತೆ. ಸೊ ನೋಡಿ ಇವಾಗ ಇದೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಅಂದರೆ ಲೈಟಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಳುವ. ಇದನ್ನು ಫ್ರೈ ಮಾಡುವಾಗ ಆದಷ್ಟು ಗ್ಯಾಸ್ ಫ್ಲೇಮನ್ನು ಕಡಿಮೆಯಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಬೇಯಿಸಿಟ್ಟಂತಹ ಮ್ಯಾಕ್ರೋನಿ ಪಾಸ್ತಾನ ಹಾಕೋಬೇಕಾಗುತ್ತೆ. ನೋಡಿ ಇವಾಗ ಇದರಲ್ಲಿ 2 ಪ್ಯಾಕೆಟ್ ಆಗುವಷ್ಟು ಮ್ಯಾಕ್ರೋನಿ ಪಾಸ್ತಾ ಇದೆ. ಇನ್ನು ಈ ಪಾಸ್ತಾನ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೇನಾದರೂ ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕೋಬೋದು. ಸೊ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ಬೇಯಿಸಿಟ್ಟಂತಹ ಎಗ್ಗನ್ನು ಹಾಕೋಬೇಕಾಗುತ್ತೆ. ಅಂದರೆ ಮೊಟ್ಟೆಯನ್ನು ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಮೊಟ್ಟೆಯನ್ನು ಬೇಯಿಸ್ಕೊಂಡಿಟ್ಟಿದ್ದೆ. ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಇದಕ್ಕೆ ಮೊಟ್ಟೆಯನ್ನು ಹಾಕ್ಕೋಬೇಕಾಗುತ್ತೆ ಕಟ್ ಮಾಡ್ಕೊಂಡು. ತುಂಬ ಚೆನ್ನಾಗಾಗುತ್ತೆ ಎಗ್ ಮ್ಯಾಕ್ರೋನಿ ಪಾಸ್ತಾ. ಇನ್ನು ನೋಡಿ ಮೊಟ್ಟೆ ಎಲ್ಲ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಮೊಟ್ಟೆಗೆ ಎಲ್ಲ ಮಸಾಲೆಗಳು ಇದಕ್ಕೆ ಹಿಡಿಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಫೈನಲ್ ಆಗಿ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕಾಗುತ್ತೆ. ನಾನು ಸ್ವಲ್ಪವೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಬೇಕಿದ್ರೆ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ಎಗ್ ಮ್ಯಾಕ್ರೋನಿ ಪಾಸ್ತಾ ರೆಡಿ ಆಗಿದೆ. ನೀವು ಕೂಡ ಇದನ್ನೊಮ್ಮೆ ಮನೇಲಿ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಹಾಗೆ ಇದನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಹಾಗೂ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೂಪರಾಗಿ ಸಖತ್ತಾಗಿ
ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಎಗ್ ಪಾಸ್ತಾನ ಹೇಗೆ ಮಾಡ್ಬೋದು ಅಂತ. ಹಾಗೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಾಗೆಯೇ ನೀವಿನ್ನು BM ಮ್ಯಾಂಗ್ಳೂರ್ ರೆಸಿಪಿ ವ್ಲಾಗ್ಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ಮೈ ಆಲ್ ವ್ಯೂವರ್ಸ್, ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್.